ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. ಬೆಂಗಳೂರಿನ ರಸ್ತೆಗಿಳಿಯಲಿವೆ 150 ಎಲೆಕ್ಟ್ರಿಕ್ ಬಸ್ಗಳು. ಹೌದು, ಬೆಂಗಳೂರಿನ ರಸ್ತೆ ಪ್ರಯಾಣವನ್ನು ಪರಿಸರ ಸ್ನೇಹಿಯಾಗಿಸಲು ಬಿಎಂಟಿಸಿ ಮುಂದಾಗಿದ್ದು, ವರ್ಷದಾಂತ್ಯಕ್ಕೆ 150 ಎಲೆಕ್ಟ್ರಿಕ್ ಬಸ್ಗಳ ಸಂಚಾರ ಆರಂಭವಾಗಲಿದೆ. ಸೆಪ್ಟೆಂಬರ್ ವೇಳೆಗೆ 150 ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲಾಗುವುದು ಎಂದು ಯುಐಟಿಪಿ ಇಂಡಿಯಾ ಸೆಮಿನಾರ್ನಲ್ಲಿ ಭಾಗವಹಿಸಿದಂತ ಬಿಎಂಟಿಸಿ ಎಂಡಿ ಏಕ್ರೂಪ್ ಕೌನ್ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ರಾಜ್ಯ ಸಾರಿಗೆ ಉದ್ಯಮಕ್ಕೆ ಎಲೆಕ್ಟ್ರಿಕ್ ಬಸ್ಗಳು ಸೂಕ್ತವಾಗಿದ್ದು, ಪರಿಸರ ಸ್ನೇಹಿ, ಕಡಿಮೆ ನಿರ್ವಹಣೆ ಹಾಗೂ ಪ್ರಯಾಣಿಕರಿಗೂ ಒಂದು ಆರಾಮದಾಯಕವಾಗಿರುತ್ತೆ ಅಂತ ತಿಳಿಸಿದ್ದಾರೆ. ಡೀಸೆಲ್ ವಾಹನಗಳಿಗೆ ಹೋಲಿಸಿದರೆ ಎಲೆಕ್ಟ್ರಿಕ್ ಬಸ್ಗಳು ಒಂದು ಕಾರ್ಯನಿರ್ವಹಣೆ ವೆಚ್ಚವು ಕಡಿಮೆ ಇರುತ್ತದೆ ಅಂತ ಕೌರ್ ಅವರು ತಿಳಿಸಿದ್ದಾರೆ. ಒಂದು ವಿಷಯವನ್ನ ಯೋಚನೆ ಮಾಡಿದ್ರೆ, ಹಿಂದೆನೂ ಕೂಡ ಬಿಎಂಟಿಸಿ ಒಂದು ಓಲೋ ಬಸ್ಗಳನ್ನು ತರಿಸಿ ತುಂಬಾ ಲಾಸ್ ಅನ್ನ ಅನುಭವಿಸ್ತಾ ಇದೆ. ಆದರೆ ಈ ಒಂದು ಎಲೆಕ್ಟ್ರಿಕ್ ಬಸ್ಸುಗಳನ್ನು ತರುವಂಥದ್ದು ಒಂದು ಒಳ್ಳೆಯ ವಿಚಾರನೇ ಹೌದು. ಅದರಿಂದ ಮುಂದೆ ಅವರು ಈ ಒಂದು ಎಲೆಕ್ಟ್ರಿಕ್ ಬಸ್ಸುಗಳನ್ನು ಮೂಲೆ ನಿಲ್ಲಿಸುವಂತ ಸಂದರ್ಭ ಬರಲಿಲ್ಲ ಅಂದ್ರೆ ಸಾಕು. ಕೇಂದ್ರ ಸರ್ಕಾರದ ನ್ಯಾಷನಲ್ ಎಲೆಕ್ಟ್ರಿಕ್ ಮೊಬಿಲಿಟಿ ಸಮಿತಿಯ ಯೋಜನೆ ಅಂದರೆ 2020 ಅಡಿಯಲ್ಲಿ ವಿದ್ಯುತ್ ಚಾಲಿತ ವಾಹನಗಳ ಅಳವಡಿಕೆಗೆ ಬಿಎಂಟಿಸಿ ಈಗಾಗಲೇ ತಾತ್ವಿಕ ಅನುಮೋದನೆಯನ್ನ ನೀಡಿದೆ. ಇದೇ ಮೊದಲ ಬಾರಿಗೆ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಸಂಸ್ಥೆಯೊಂದು ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಿ ಕಾರ್ಯಾರಂಭ ಮಾಡಿರುವಂಥದ್ದು. ಕಾದು ನೋಡಬೇಕು ಯಾವ ರೀತಿ ಒಂದು ಯಶಸ್ಸು ಬಿಎಂಟಿಸಿಗೆ ಸಿಗುತ್ತೆ ಈ ಒಂದು ಎಲೆಕ್ಟ್ರಿಕ್ ಬಸ್ಗಳಿಂದ ಅಂತ. ಇದರಿಂದ ನಮ್ಮ ಬೆಂಗಳೂರಿಗೆ ಒಂದು ಪರಿಸರ ಸ್ನೇಹಿ ವಾಹನ ಒಂದು ಬಂದ ರೀತಿಯಾಗುತ್ತೆ ಮತ್ತು ಫ್ಯೂಚರ್ನಲ್ಲಿ ಇದೇ ರೀತಿಯಾದಂಥ ವಾಹನಗಳು ಹೆಚ್ಚು ಹೆಚ್ಚು ಬರಲಿ ಅಂತ ಎಲ್ಲರ ಒಂದು ಆಶೆ. ನಿಮ್ಗೆ ಅನಿಸುತ್ತೆ ಒಂದು ಎಲೆಕ್ಟ್ರಿಕ್ ಬಸ್ಗಳ ಬಗ್ಗೆ ಮತ್ತು ಅದರ ಶುಲ್ಕ ಎಷ್ಟಿರ್ಬೋದು? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ. ನಮ್ಮ ಇದೇ ರೀತಿ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.